ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಪೊಲೀಸರು ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ಕೊಡೋದು ಸಾಮಾನ್ಯ. ಆದರೆ ಇಲ್ಲೊಬ್ಬ ಪೊಲೀಸರ ಕೊರಳಪಟ್ಟಿಗೆ ಕೈ ಹಾಕಿಬಿಟ್ಟಿದ್ದಾನೆ, ಜೊತೆಗೆ ಅವ್ರನ್ನ ಬೇಕಾಬಿಟ್ಟಿಯಾಗಿ ಎಳೆದಾಡಿಬಿಟ್ಟಿದ್ದಾನೆ, ಜೊತೆಗೆ ಪೊಲೀಸರ ಜೊತೆಗೆ ಜಗಳವಾಡಿದ್ದಾನೆ. ಒಬ್ರಿಗೊಬ್ಬರು ಮುಖಾಮುಖಿಯಾಗಿ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿಬಿಟ್ಟಿದ್ದಾರೆ. ಆರೋಪಿ ಪೊಲೀಸರನ್ನ ನೆಲದ ಮೇಲೆ ಕೆಡವಿ ಅವರಿಗೂ ಕೂಡ ಹೊಡಿಲಿಕ್ಕೂ ಕೂಡ ಮುಂದಾಗಿ ಬಿಟ್ಟಿದ್ದಾನೆ. ಇಂತಹ ವಿಚಿತ್ರ ಘಟನೆ ಮಂಡ್ಯ ಜಿಲ್ಲೆಯ ನಾಗಮಂಗಲದ ನ್ಯಾಯಾಲಯದ ಮುಂದೆಯೇ ನಡೆದು ಬಿಟ್ಟಿದೆ. ವೀಕ್ಷಕರೇ, ಏನಿದು ಘಟನೆ, ಯಾಕೆ ಆ ವ್ಯಕ್ತಿ ಪೊಲೀಸರ ಕೊರಳಪಟ್ಟಿಗೆ ಕೈ ಹಾಕದ ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಇನ್ಫಾರ್ಮೇಷನ್ ನೀಡೋ ಪ್ರಯತ್ನ ಈ ಸ್ಟೋರಿಯನ್ನು ನೋಡಿ. ಶನಿವಾರ ಮಧ್ಯಾಹ್ನ ನಾಗಮಂಗಲದ ಗ್ರಾಮಾಂತರ ಠಾಣೆಯ ASI ರಾಜು ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಿಕ್ಕೆ ಅಂತ ಮುಂದಾಗ್ತಾರೆ. ಮಂಡ್ಯದ ನಾಗಮಂಗಲದ ಕೋರ್ಟ್ ಮುಂದೆ ಏಕಾಏಕಿಯಾಗಿ ಮಧ್ಯಾಹ್ನ ಅಂದರೆ ಒಂದು 12:30 ಸುಮಾರಿಗೆ ಇದೇ ಮಂಡ್ಯದ ASI ರಾಜು ಅವರು ನಾಗಮಂಗಲದ ಕೋರ್ಟ್ ಮುಂದೆ ಏಕಾಏಕಿಯಾಗಿ ಪೂಜಾರಿ ಕೃಷ್ಣ ಅನ್ನೋ ವ್ಯಕ್ತಿಯ ಹೆಗಲಿಗೆ ಕೈ ಹಾಕಿ ಅವನನ್ನು ದರ ಎಳಿಲಿಕ್ಕೆ ಮುಂದಾಗ್ತಾರೆ. ಅವನನ್ನು ಕರೆದುಕೊಂಡು ಪೊಲೀಸ್ ಸ್ಟೇಷನ್ಗೂ ಕೂಡ ಕರೆದುಕೊಂಡು ಹೋಗಲಿಕ್ಕೂ ಕೂಡ ಪ್ರಯತ್ನವನ್ನು ಪಡ್ತಾರೆ. ಈ ದೃಶ್ಯಗಳನ್ನು ಗಮನಿಸ್ತಾ ಇದ್ದಂಥ ಸಾರ್ವಜನಿಕರು ಸ್ವಲ್ಪ ಪ್ಯಾನಿಕ್ ಕೂಡ ಆಗಿಬಿಡ್ತಾರೆ. ಯಾಕೆ ಈ ಘಟನೆ ನಡೀತಾ ಇದೆ, ಇವನು ಯಾರೋ ನಟೋರಿಯಸ್ ರೌಡಿನಾ ಅಥವಾ ಪರಿಚಯ ಇದ್ದವರು ಕೂಡ ಸೈಲೆಂಟಾಗಿ ನಿಂತ್ಕೊಳ್ತಾರೆ, ಯಾರು ಈತ ಯಾಕೆ ಹೀಗೆ ಎಳೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಸ್ವಲ್ಪ ಗಾಬರಿಯಿಂದಲೂ ಕೂಡ ನೋಡೋ ಪ್ರಯತ್ನವನ್ನು ಮಾಡ್ತಾರೆ. ಈ ವ್ಯಕ್ತಿ ಸ್ಟೇಷನ್ಗೆ ಹೋದ ಮೇಲೆ ಸರಿಯಾಗಿ ಬೀಳ್ತವೆ, ಇವನ ಕಥೆ ಮುಗೀತು ಅಂದುಕೊಳ್ಳುವಷ್ಟರಲ್ಲಿ ಅಲ್ಲಿ ನಡೆದಿದ್ದೇ ಬೇರೆ ಕತೆ. ಎಲ್ಲವೂ ಕೂಡ ನೀವೆಲ್ಲ ಅಂದುಕೊಂಡಂತೆ ಆತನನ್ನು ಎಳೆದುಕೊಂಡು ಪೊಲೀಸ್ ಠಾಣೆಗೆ ಪೊಲೀಸ್ ಕರೆದುಕೊಂಡು ಹೋಗ್ತಾರೆ ಅಂದರೆ ಅಲ್ಲಿ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ. ಪೂಜಾರಿ ಕೃಷ್ಣ ಅವರು ಪೊಲೀಸರ ಕಾಲರ್ಗೆ ಕೈ ಹಾಕಿ ಬಿಡ್ತಾರೆ. ಒಬ್ರಿಗೊಬ್ಬರು ಮುಖ ಪರಚುವಂತೆ ಕಿತ್ತಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಜೊತೆಗೆ ಯಾರಪ್ಪ ಈತ ಪೊಲೀಸರಿಗೆ ಹೊಡಿಲಿಕ್ಕೆ ಹೋಗ್ತಾ ಇದ್ದಾನಲ್ಲ ಅಂತ ಜನರು ಕೂಡ ಕನ್ಫ್ಯೂಸ್ ಆಗಿಬಿಡ್ತಾರೆ. ಪೂಜಾರಿ ಕೃಷ್ಣ ತೊಟ್ಟಿದ್ದಂಥ ಶರ್ಟ್ ಹರಿದು ಹೋಗುತ್ತೆ, ನೆಲದ ಮೇಲೆ ಬಿದ್ದೆಲ್ಲ ASI ರಾಜು ಅವರು, ಪೊಲೀಸ್ ಆದಂಥ ASI ರಾಜು ಅವರು ಕೂಡ ನೆಲದ ಮೇಲೆ ಬೀಳ್ತಾರೆ. ಜೊತೆಗೆ ಆ ಪೊಲೀಸರಿಗೆ ಈತ ಕೃಷ್ಣ ಅನ್ನೋನು ಕೈ ಎತ್ತಲಿಕ್ಕೂ ಕೂಡ ಮುಂದಾಗಿ ಬಿಡ್ತಾನೆ. ವೀಕ್ಷಕರೇ, ನಿಮಗೆ ಈ ಪೂಜಾರಿ ಕೃಷ್ಣ ಯಾರು ಅಂತಾನು ಕೂಡ ಹೇಳಿಬಿಡ್ತೇನೆ. ಯಾಕೆ ಈ ರೀತಿಯಾದಂಥ ಧೈರ್ಯ ಅಥವಾ ಹುಚ್ಚನೋ ಅಥವಾ ಮಾನಸಿಕವಾಗಿ ಸ್ಥಿಮಿತವನ್ನು ಕಳೆದುಕೊಂಡಿದ್ದಾನೋ ಅಥವಾ ಪೊಲೀಸರ ಮೇಲೆ ಏನಾದರೂ ಕೋಪ ಇದೆಯೋ ಅದನ್ನು ಕೂಡ ನಾನು ಹೇಳಿಬಿಡ್ತೇನೆ. ಈತ ನಾಗಮಂಗಲದ ಲೋಕಲ್ ವ್ಯಕ್ತಿ. ತನ್ನ ತಾಯಿಗೆ ಪ್ರತಿನಿತ್ಯ ಕಾಟ ಕೊಡ್ತಾ ಇರ್ತಾನೆ, ಹಣಕ್ಕಾಗಿ ಪೀಡಿಸ್ತಾ ಇರ್ತಾನೆ, ದುಡ್ಡಿಗಾಗಿ ಬೇಡಿಕೆಯನ್ನು ಇಡ್ತಾ ಇರ್ತಾನೆ. ಜೊತೆಗೆ ಪ್ರತಿನಿತ್ಯವೂ ಬಂದು ತಾಯಿ ಮರಿಯಮ್ಮನಿಗೆ ಕುಡಿದು ಗಲಾಟೆಯನ್ನು ಮಾಡಿ ಹೊಡಿಲಿಕ್ಕೂ ಕೂಡ ಮುಂದಾಗ್ತಾ ಇರ್ತಾನೆ. ಹಣ ಕೊಡದೇ ಇದ್ದರೆ ಕಥೆನೇ ಬೇರೆ ಆಗುತ್ತೆ ಅಂತ ಹೆದರಿಸ್ತಾನೂ ಕೂಡ ಇರ್ತಾನೆ. ಅದಕ್ಕೆ ಇವನ ಕಾಟವನ್ನು ತಾಳಲಾರ್ದೆ ತಾಯಿ ಮರಿಯಮ್ಮ ಸ್ವಂತ ಮಗನ ವಿರುದ್ಧವಾಗಿ, ಸ್ವಂತ ಅಂದರೆ ಹೆತ್ತ ತಾಯಿಯ ಮಗನ ವಿರುದ್ಧವಾಗಿ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಕಂಪ್ಲೇಂಟನ್ನು ಕೊಟ್ಟಿರೋ ತಾಯಿ ಹೆಸರು ಮರಿಯಮ್ಮ ಅಂತ ನಾನು ಹೇಳಿದೆ. ಅವರು ಕೂಡ ಸ್ಥಳೀಯ ನಿವಾಸಿಗಳೇ. ಆ ಸ್ಥಳದಲ್ಲಿ ಮರಿಯಮ್ಮ ಇರದೇ ಇದ್ದರೂ ಕೂಡ ಮಗ ಎಲ್ಲಿ ಸಿಗ್ತಾನೆ ಅನ್ನೋ ಮಾಹಿತಿಯನ್ನು ಕೂಡ ಇದೇ ತಾಯಿ ಮರಿಯಮ್ಮ ಪೊಲೀಸರಿಗೆ ಕೊಟ್ಟಿರ್ತಾರೆ. ಈ ಮಾಹಿತಿಯ ಮೇರೆಗೆ ASI ರಾಜು ಅವರು ಈ ಪೂಜಾರಿ ಕೃಷ್ಣನಿಗೆ ಮಂಗಳಾರತಿ ಮಾಡಬೇಕು ಅಂತ ಹೇಳಿ ಅದೇ ನಾಗಮಂಗಲದ ನ್ಯಾಯಾಲಯದ ಮುಂದೆ ಆತ ಸಿಗ್ತಾನೆ ಅನ್ನೋ ಮಾಹಿತಿಯ ಮೇರೆಗೆ ಅಲ್ಲಿಗೆ ಬರ್ತಾರೆ. ಆದರೆ ಅದು ಪೊಲೀಸರಿಗೆ ತಿರುಮಂತ್ರವಾಗಿ ಬಿಡುತ್ತೆ. ವೀಕ್ಷಕರ, ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತೆ ಅದೇ ಪೊಲೀಸ್ ಬಲವಂತವಾಗಿ ಅವನನ್ನು ಆಟೋ ಹತ್ತಿಸ್ಲಿಕ್ಕೂ ಕೂಡ ಮುಂದಾಗ್ತಾರೆ, ಆಟೋ ಹತ್ತಿಸ್ಲಿಕ್ಕೆ ಟ್ರೈ ಕೂಡ ಮಾಡ್ತಾರೆ. ಜೊತೆಗೆ ಸ್ಟೇಷನ್ಗೆ ನಡೆಯೋ ಅಂತ ಏಕವಚನದಲ್ಲೂ ಕೂಡ ಅವನಿಗೆ ಕಾಲರ್ ಹಿಡಿದು ಎಳಿಲಿಕ್ಕೂ ಕೂಡ ಮುಂದಾಗ್ತಾರೆ. ಆದರೆ ಆತ ಮಾತ್ರ ನಾನೇನಾದರೂ ತಪ್ಪು ಮಾಡಿದ್ದೀನ, ಯಾಕೆ ನನ್ನ ಟಚ್ ಮಾಡ್ತಾ ಇದ್ದೀರಿ, ನನ್ನ ಯಾಕೆ ಹೀಗೆ ಮೈ ಮುಟ್ಲಿಕ್ಕೆ ಬರ್ತಾ ಇದ್ದೀರಿ, ಹೆಂಗೋ ಮುಟ್ಟಿದೆ ನೀನು ನನ್ನ ಕೈನ ಅಂತ ಏಕವಚನದಲ್ಲಿ ಪೊಲೀಸರಿಗೆ ಎರ್ರಾಬಿರ್ರಿಯಾಗೂ ಕೂಡ ಮಾತನಾಡಲಿಕ್ಕೆ ಮುಂದಾಗ್ತಾನೆ. ಬೇಕಿದ್ದರೆ ತಾಕತ್ತಿದ್ದರೆ FIR ಹಾಕು, ಯಾಕೆ ನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದೆಯಾ, ಈ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಏನಾದರೂ ಸಮನ್ಸ್ ಇದೆಯಾ ಅಥವಾ ಏನಾದರೂ ಕೋರ್ಟಿಂದ ಆರ್ಡ್ರ್ ಇದೆಯಾ, ಆರ್ಡ್ರ್ ಕಾಪಿ ಇದೆಯಾ ಅನ್ನೋ ರೀತಿಯಾಗಿ ಕೇಳ್ತಾರಲ್ಲ, ಹಾಗೆ ಮನೇಲಿ ಹೊಡೆದು ಬಂದಿರೋ ತಾಯಿಗೆ ಅಥವಾ ದುಡ್ಡಿಗೆ ಪೀಡಿಸ್ತಾ ಇರೋದು ಪೊಲೀಸ್ನವ್ರು ಈ ರೀತಿಯಾಗಿ ಬಂದು ಕೇಳಲಿಕ್ಕೆ ಮುಂದಾದರೆ ಪೊಲೀಸರಿಗೆ ಈ ರೀತಿಯಾಗಿ ಧಮಕಿಯನ್ನು ಹಾಕ್ತಾ ಇರೋದು, ಹೆಂಗೆ ನಾನು ಮುಟ್ಟಿದೆ ಕೈನ ಅಂತ. ಜೊತೆಗೆ ಜನರು ಕೂಡ ಆ ಕ್ಷಣದಲ್ಲಿ ಅವ್ರಿಗೆ ಏನು ಕೂಡ ಗೊತ್ತಿರೋದಿಲ್ಲ, ಯಾಕೆಂದರೆ ಪೂರ್ವಾಪರ ಮಾಹಿತಿಗಳಿರೋದಿಲ್ಲ. ಪೊಲೀಸರದ್ದೇ ತಪ್ಪಿರ್ಬೋದು, ಇನ್ನೊಂದು ಕಡೆ ಈ ವ್ಯಕ್ತಿಯದ್ದೇ ತಪ್ಪಿರ್ಬೋದು. ಅದರ ಪೂರ್ವಾಪರ ಮಾಹಿತಿಗಳು ಇಲ್ಲದೆ ಯಾರು ಕೂಡ ಮುಂದೆ ಪೊಲೀಸರನ್ನು ತಡೆಯೋಕ್ಕೆ ಹೋಗೋದಿಲ್ಲ ಅಥವಾ ಈ ವ್ಯಕ್ತಿಯನ್ನು ಕೂಡ ಪ್ರಶ್ನೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಯಾರೆಲ್ಲ ಪ್ರಭಾವಿಗಳಿರ್ತಾರೆ ಅದನ್ನು ಹೇಳಲಿಕ್ಕೂ ಕೂಡ ಬರೋದಿಲ್ಲ. ಜನರು ಕೂಡ ಆರಂಭದಲ್ಲಿ ಕೊನೆಗೆ ಅದನ್ನು ಸಿಚುಯೇಷನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ.
ಹೋಗಲೇ ಯಾಕೋ ಹೀಗೆ ಮಾಡ್ತಾ ಇದೆಯಾ, ಸರಿ ಇರಲ್ಲ, ಮುಂದೆ ಸಮಸ್ಯೆ ಆಗುತ್ತೆ, ಹೋಗೋ ಅಂತ ಕೆಲವರು ಹೇಳಲಿಕ್ಕೂ ಕೂಡ ಮುಂದಾಗ್ತಾರೆ. ಕೆಲವರು ಸರ್ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ ಆತನನ್ನು ಅಂತ ಕೂಡ ಪ್ರಶ್ನೆ ಮಾಡಲಿಕ್ಕೂ ಕೂಡ ಮುಂದಾಗ್ತಾರೆ. ಅನೇಕರು ಈ ಪ್ರಶ್ನೆ ಮಾಡೋರೇ ಅಲ್ಲಿದ್ದವ್ರು ಬಿಟ್ಟರೆ ಅದನ್ನು ಯಾರೂ ಕೂಡ ತಡಿಲಿಕ್ಕೂ ಕೂಡ ಮುಂದಾಗ್ತಾ ಇರಲಿಲ್ಲ. ವೀಕ್ಷಕರೇ, ಈ ಒಂದು ಘಟನೆಯನ್ನು ನೋಡಿದಾಗಲಂತೂ ನಾವು ಸ್ಪಷ್ಟವಾಗಿ ಒಂದಂತೂ ಅರ್ಥ ಆಗುತ್ತೆ. ಜನರು ಈ ಕೆಲವು ಅಪ್ರಾಮಾಣಿಕ ಪೊಲೀಸರ ನಡೆ, ಜೊತೆಗೆ ಈ ಕೆಲವು ಅಪ್ರಾಮಾಣಿಕ ಪೊಲೀಸರ ಭ್ರಷ್ಟಾಚಾರಗಳು, ಜೊತೆಗೆ ಅವ್ರ ಮೇಲಿನ ಗೌರವವನ್ನು ಕಳೆದುಕೊಂಡು ಬಿಟ್ಟರೆ ಇದೇ ರೀತಿಯಾಗಿ ಒಂದಿಷ್ಟು ಕಾನೂನನ್ನು ತಿಳ್ಕೊಂಡು ಬಿಟ್ರಂತರೂ ಕಾನೂನಿನ ಭಯವೇ ಇಲ್ಲದಂತೆ ಬಿಹೇವ್ ಕೂಡ ಮಾಡ್ತಾರೆ. ಅದಕ್ಕೆ ಈ ಘಟನೆ ಕೂಡ ಸಾಕ್ಷಿ ಆಗುತ್ತೆ. ಯಾಕೆಂದರೆ ಪೊಲೀಸರ ಮೇಲೆ ಕಿಂಚಿತ್ತೂ ಗೌರವ ಇಲ್ಲದಂತೆ ನಡೆದುಕೊಳ್ಳುವಂಥ ಅನೇಕ ಘಟನೆಗಳು ಕೂಡ ಪ್ರತಿನಿತ್ಯ ನಡೀತಾ ಇದ್ದಾವೆ. ಈ ಘಟನೆಯ ಜೊತೆಗೆ ನಾನು ಇನ್ನೊಂದು ಘಟನೆಯನ್ನು ಕೂಡ ಹಾಗೆ ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ ಒಂದು ರಿವೀಲ್ ಮಾಡಿಬಿಡ್ತೀನಿ. ಪಾಂಡವಪುರದಲ್ಲೂ ಕೂಡ ಇದೇ ರೀತಿಯಾಗಿ, ಅದೇ ಮಂಡ್ಯ ಜಿಲ್ಲೆ ಪಾಂಡವಪುರದಲ್ಲೂ ಕೂಡ ಡಿಸೆಂಬರ್ 27, 2024 ಇದೇ ರೀತಿಯಾದಂಥ ಘಟನೆ ನಡೆದಿತ್ತು. ಸಹಜವಾಗಿ ನಿಮಗೆ ಅದರ ಘಟನೆಯ ಬಗ್ಗೆ ಪೂರ್ವಾಪರ ಮಾಹಿತಿಗಳು ಇರುತ್ತೆ ಅಂತ ಹೇಳ್ಕೊಳ್ತೀನಿ. ಯಾಕೆಂದರೆ ಪಾಂಡವಪುರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಒಬ್ಬ ಯುವಕ ಕಾನ್ಸ್ಟೇಬಲ್ ಅಭಿಷೇಕ್ ಅನ್ನೋರು ಕೊಳಪಟ್ಟಿಯನ್ನು ಹಿಡಿದು ಹಲ್ಲೆ ಮಾಡಿಬಿಟ್ಟಿದ್ದ. ಆ ಥರದೊಂದು ವಿಚಿತ್ರ ಘಟನೆ ಕೂಡ ನಡೆದಿತ್ತು. ಆ ಸಂದರ್ಭದಲ್ಲಿ ಇತರ ಪೊಲೀಸ್ ಸಿಬ್ಬಂದಿಗಳು ಕೂಡ ತಳ್ಳಾಟವಾಯಿತು. ಅದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಹರಿದಾಡಿತು, ಸೆನ್ಸೇಷನ್ ಕೂಡ ಕ್ರಿಯೇಟ್ ಮಾಡಿತ್ತು. ಪೊಲೀಸರ ಮೇಲೆ ಜನಸಾಮಾನ್ಯರು ಮಾಡ್ತಾ ಇರ್ತಕ್ಕಂಥ ವರ್ತನೆಗಳನ್ನು ನೋಡಿದಾಗ ನಮಗೂ ಕೂಡ ಸಹಜವಾಗಿ ಈ ಥರದ ಒಂದು ಅಚ್ಚರಿ ಕೂಡ ಆಗುತ್ತೆ. ಅದೇ ಪಟ್ಟಣದ ಹಿರೋಡೆ ಬೀದಿಯ PS ಜಗದೀಶ್ ಅವರ ಪುತ್ರ ಸಾಗರ್ ಅನ್ನೋನು 30 ವರ್ಷ ಯಾವುದೋ ಜಮೀನು ವಿವಾದದ ಸಂಬಂಧವಾಗಿ ಅದೇ ಪಟ್ಟಣದ ಲಕ್ಷ್ಮೀನಾರಾಯಣ ಅನ್ನೋರು ಆರೋಪಿ ವಿರುದ್ಧ ದೂರು ದಾಖಲಿಸಿರ್ತಾರೆ. ಆಗ ಇಬ್ಬರನ್ನು ಕರೆಸಿ ಒಂದಿಷ್ಟು ಮಾತುಕತೆಯನ್ನು ಮಾಡಬೇಕು ಅಂತ ಪೊಲೀಸರು ಕರೆಸಿರ್ತಾರೆ. ಅದೇ ಪೊಲೀಸ್ ಠಾಣೆ ಆವರಣದಲ್ಲಿ ಕುರ್ಚಿಯಲ್ಲಿ ಕುಳಿತುಕೊಳ್ಳೋ ಸಣ್ಣ ವಿಚಾರಕ್ಕೆ ಇಬ್ಬರ ಮಧ್ಯೆ ವಾಗ್ವಾದ ನಡೆದಿದ್ದು. ಆಗ ಇದೇ ಕಾನ್ಸ್ಟೇಬಲ್ ಅಭಿಷೇಕ್ ಅನ್ನೋರನ್ನ ಆರೋಪಿಯನ್ನು ಸಮಾಧಾನಪಡಿಸ್ಲಿಕ್ಕೆ ಅಭಿಷೇಕ್ ಅವರು ಮುಂದಾಗ್ತಾರೆ. ಅದರಿಂದ ಮತ್ತಷ್ಟು ಕೋಪಗೊಂಡಂಥ ಆರೋಪಿ ಆ ಪೊಲೀಸ್ ಕಾನ್ಸ್ಟೇಬಲ್ ಕೊಳಪಟ್ಟಿಯನ್ನೇ ಹಿಡ್ಕೊಳ್ತಾನೆ. ಪೊಲೀಸರ ಮೇಲೆ ಹಲ್ಲೆ ನಡೆಸ್ಲಿಕ್ಕೆ ಮುಂದಾಗ್ತಾನೆ. ಅಲ್ಲಿಯೇ ಕರ್ತವ್ಯದಲ್ಲಿದ್ದಂಥ ಕಾನ್ಸ್ಟೇಬಲ್ಗಳಾದಂಥ ಲಕ್ಷ್ಮಿ ಮತ್ತು ಆನಂದ ಅವರು ಜಗಳ ಬಿಡಿಸ್ಲಿಕ್ಕೆ ಮುಂದಾಗ್ತಾರೆ. ಅವರಿಗೂ ಎಚ್ಚರಿಕೆಯನ್ನು ಕೊಡ್ತಾನೆ. ಜೊತೆಗೆ ವಾರ್ನಿಂಗನ್ನು ಕೊಟ್ಟಿದ್ದಲ್ಲದೆ ಅಲ್ಲಿದ್ದಂಥ ಕುಡಿಯುವ ನೀರಿನ ಕ್ಯಾನನ್ನು ಎತ್ಕೊಂಡು ಜೋರಾಗಿ ಬಿಸಾಡ್ತಾನೆ. ಟೇಬಲ್ ಮೇಲಿದ್ದ ದಾಖಲೆಗಳೆಲ್ಲವನ್ನು ಕೂಡ ಹಾಳಾಗಿ ಹೋಗಿಬಿಡ್ತವೆ. ಈ ರೀತಿಯಾದಂಥ ಒಂದು ವಿಲಕ್ಷಣ ಘಟನೆ ಕೂಡ ಇದೇ ಮಂಡ್ಯದಲ್ಲಿ ನಡೆದಿರೋದು. ವೀಕ್ಷಕರು, ಸಹಜವಾಗಿ ನಿಮಗೆ ಈ ಪೊಲೀಸರ ಮೇಲೆ ಬದಲಾಗ್ತಾ ಇರ್ತಕ್ಕಂಥ ಅಭಿಪ್ರಾಯಗಳನ್ನು ಕುರಿತಾಗಿ ನಾನು ಹೇಳ್ತಾ ಇರೋದು. ನಿಮಗೆಲ್ಲ ಏನೆಲ್ಲ ಕಮೆಂಟ್ಸ್ಗಳನ್ನು ಮಾಡಬೇಕು ಅಂತ ಅನಿಸುತ್ತೆ, ಅಥವಾ ಜೊತೆಗೆ ಈ ರೀತಿಯಾದಂಥ ವರ್ತನೆಗಳು, ಘಟನೆಗಳನ್ನು ನೋಡಿದಾಗ, ಜೊತೆಗೆ ಈ ರೀತಿಯಾದಂಥ ದುರ್ವರ್ತನೆಗಳನ್ನು ನೋಡಿದಾಗ ಬದಲಾಗಬೇಕಾಗಿರೋದು ಎರಡರೂ ಕೂಡ. ಯಾಕೆಂದರೆ ನಮ್ಮನ್ನು ಕಾಯುವಂಥ ರಕ್ಷಣಾ ಪಡೆಗಳಲ್ಲಿ ಇರ್ತಕ್ಕಂಥವ್ರು, ರಕ್ಷಣಾ ವಿಭಾಗದಲ್ಲಿರ್ತಕ್ಕಂಥ ಪೊಲೀಸರಿಗೆ ನಾವಿಷ್ಟು ರೆಸ್ಪೆಕ್ಟ್ ಕೊಡಬೇಕಾಗತ್ತೆ. ಜೊತೆಗೆ ಜನಸಾಮಾನ್ಯರ ಮೇಲಿನ ಅಭಿಪ್ರಾಯಗಳು ಕೂಡ ಈ ರೀತಿಯ ಘಟನೆಗಳಿಂದ ಅವರಿಗೂ ಕೂಡ ಬದಲಾಗುವ ಮನಸ್ಥಿತಿ ಬರಬಾರ್ದು ಅನ್ನೋ ಉದ್ದೇಶಕ್ಕೂ ಕೂಡ ಈ ಮಾತನ್ನು ಹೇಳ್ತಾ ಇದ್ದೀನಿ. ವೀಕ್ಷಕರೇ, ನಿಮ್ಮ ಕಮೆಂಟ್ಸ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿಯಾದಂಥ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.